Praise the Lord. Greetings to you all in the name of our Lord and Savior Jesus Christ. Today's Bible verse, Ephesians chapter 6 verse 18. Do all this in prayer, asking for God's help. Pray on every occasion as the Spirit leads. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಸ್ತುತಿಸಿರಿ. ಇವತ್ತಿನ ವಾಕ್ಯದಲ್ಲಿ ದೇವರು ನಮಗೆ ತಿಳಿಸ್ತಾ ಇರುವುದು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಹೌದು, ನಾವು ಪ್ರಾರ್ಥನೆ ಮಾಡಬೇಕು, ನಾವು ವಿಜ್ಞಾಪನೆ ಮಾಡಬೇಕು. ಹೇಗೆ ಪ್ರಾರ್ಥನೆ ಮಾಡಬೇಕೆಂದರೆ ಪವಿತ್ರಾತ್ಮ ಭರಿತರಾಗಿ, ಪವಿತ್ರಾತ್ಮನ ಪ್ರೇರಣೆಗೆ ಅನುಸಾರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕೆಂದರೆ ಎಲ್ಲ ಸಮಯಗಳಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ತಿಳಿಸ್ತಾ ಇದೆ. ಪ್ರಾರ್ಥನೆ ಅಂದರೆ ಏನು? ಪ್ರಾರ್ಥನೆ ಅಂದರೆ ಕರ್ತನನ್ನು ಹುಡುಕುವುದು, ಆತನೊಂದಿಗೆ ಮಾತನಾಡುವುದು. ನಮಗೆ ಏನೇನು ಬೇಕೋ ಅದನ್ನು ಕೇಳಿಕೊಳ್ಳುವುದೇ ಪ್ರಾರ್ಥನೆ ಆಗಿದೆ. ನಮ್ಮ ಸ್ನೇಹಿತರೊಟ್ಟಿಗೆ, ನಮ್ಮ ತಂದೆ ತಾಯಿಗಳೊಟ್ಟಿಗೆ ಯಾವ ರೀತಿ ನಾವು ಮಾತನಾಡ್ತೇವೋ ಆ ರೀತಿಯಲ್ಲಿ ನಾವು ದೇವರೊಟ್ಟಿಗೆ ಮಾತನಾಡುವಂಥದ್ದೇ ಪ್ರಾರ್ಥನೆ ಆಗಿದೆ. ಮೊದಲನೇ ಪೂರ್ವಕಾಲ ವೃತ್ತಾಂತ 16:11 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ ಎಂಬುದಾಗಿ. ಹೌದು, ಒಂದು ದಿವಸ ಪ್ರಾರ್ಥನೆ ಮಾಡಿ ಬಿಟ್ಟು ಬಿಡುವುದಲ್ಲ, ನಿತ್ಯವೂ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ಮತ್ತು ಆತನ ದರ್ಶನವನ್ನು ಬಯಸುವಂಥವರಾಗಿರಬೇಕು. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿಯೂ ಕೂಡ ದೇವರ ವಾಕ್ಯ ಈ ರೀತಿ ತಿಳಿಸಲ್ಪಡುತ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ಎಂಬುದಾಗಿ. ಈ ವಾಕ್ಯದಲ್ಲಿ 3 ವಿಷಯಗಳು ನಮಗೆ ತಿಳಿಸಲ್ಪಡ್ತಾ ಇವೆ. ಒಂದು, ಚಿಂತೆ ಮಾಡಬಾರದು ಎಂಬುದಾಗಿ. ಹೌದು, ಸತ್ಯವೇದದಲ್ಲಿ 100 ಕಡೆಗಳಲ್ಲಿ ಚಿಂತೆ ಮಾಡಬೇಡಿರಿ ಎನ್ನುವ ವಾಕ್ಯವನ್ನು ನಾವು ನೋಡುತ್ತೇವೆ. ನಮ್ಮನ್ನು ಆದರಣೆ ಪಡಿಸುವುದಕ್ಕಾಗಿ, ನಮ್ಮನ್ನು ಉತ್ಸಾಹಪಡಿಸುವುದಕ್ಕಾಗಿ ಕರ್ತನು ಈ ಮಾತನ್ನು ಹೇಳ್ತಾ ಇದ್ದಾನೆ, ಚಿಂತೆ ಮಾಡಬೇಡಿರಿ ಎಂಬುದಾಗಿ. ಅಷ್ಟು ಮಾತ್ರವಲ್ಲದೆ ನಾವು ಯಾವಾಗಲೂ ಕರ್ತನನ್ನು ಆತುಕೊಳ್ಳುವುದನ್ನು ಕಲಿತುಕೊಳ್ಳಬೇಕು ಎನ್ನುವುದಕ್ಕಾಗಿ ಈ ಮಾತನ್ನು ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಕಳವಳ ಪಡಬೇಡಿರಿ ಎಂಬುದಾಗಿಯೂ ಕೂಡ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ. ಹೌದು, ಯಾರು ಚಿಂತೆ ಮಾಡುತ್ತಾರಂದರೆ ಯಾರು ಕರ್ತನ ಮೇಲೆ ನಂಬಿಕೆ ಇಡುವುದಿಲ್ಲವೋ, ಕರ್ತನ ಮೇಲೆ ಅಪನಂಬಿಕೆ ಇಡುತ್ತಾರೋ, ಯಾರು ಸಂದೇಹವುಳ್ಳವರಾಗಿರ್ತಾರೋ ಅಂಥವರು ಚಿಂತೆ ಮಾಡುತ್ತಾರೆ. ಚಿಂತೆ ಮಾಡಿದರೆ ನಮಗೆ ಯಾವ ಫಲ ಸಿಗುತ್ತದೆ? ನಮಗೆ ಬರಲಿಕ್ಕಿರುವ ಕಷ್ಟಗಳು ನೀಗುತ್ತವೆಯೋ? ಇಲ್ಲ ನನ್ನ ಪ್ರಿಯ ದೇವಜನರೇ, ಚಿಂತೆಯಿಂದ ನಮ್ಮ ಕಷ್ಟಗಳು ಇನ್ನೂ ಅಧಿಕವಾಗುತ್ತವೆ ಹೊರತು ಕಡಿಮೆಯಾಗುವುದಿಲ್ಲ. ಕೆಡುಕನಿಂದ ತಪ್ಪಿಸುವುದಕ್ಕೂ ನಮಗೆ ಆಗುವುದಿಲ್ಲ. ಆದ್ದರಿಂದ ಈ ಚಿಂತೆ ಅನ್ನುವುದು ನಮ್ಮ ಆತ್ಮೀಕ ಬಲಕ್ಕೆ ಸೋಲನ್ನು ತರುವಂಥದ್ದಾಗಿದೆ. ಆದ್ದರಿಂದ ನಾವು ಚಿಂತೆ ಮಾಡಬಾರದು. ಶತ್ರುವನ್ನು ಎದುರಿಸಿ ನಿಲ್ಲಲಿಕ್ಕೆ ಸಾಧ್ಯವಾಗದಂತೆ ಈ ಚಿಂತೆ ನಮ್ಮನ್ನು ಬಲಹೀನರನ್ನಾಗಿ ಮಾಡುತ್ತದೆ. ನನ್ನ ಪ್ರಿಯ ದೇವ ಮಕ್ಕಳೇ, ಯೇಸು ಕ್ರಿಸ್ತನು ಹೇಳಿದ ಮಾತುಗಳನ್ನು ಸ್ವಲ್ಪ ಆಲೋಚಿಸಿರಿ. ಮತ್ತಾಯ 6ನೇ ಅಧ್ಯಾಯ 28-31 ವಾಕ್ಯಗಳಲ್ಲಿ ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ, ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದಕ್ಕೆ ನಿಮ್ಮಿಂದ ಸಾಧ್ಯವಾದೀತೆ, ಆ ರೀತಿ ಚಿಂತೆ ಮಾಡಬೇಡಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ. ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊತ್ತುಕೊಳ್ಳಬೇಕು ಅಂತ ಚಿಂತೆ ಮಾಡಬೇಡಿರಿ ಎಂದು ಯೇಸು ಸ್ವಾಮಿ ಅಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಇಂದಿನಿಂದ ನಾವು ಚಿಂತೆ ಮಾಡದಂತೆ ಸಕಲ ವಿಷಯದಲ್ಲಿ, ಸರ್ವ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು ಮತ್ತು ಪ್ರಾರ್ಥನೆಯನ್ನು ಮಾಡಬೇಕು, ವಿಜ್ಞಾಪನೆಯನ್ನು ಮಾಡಬೇಕು, ನಮಗೆ ಬೇಕಾದದ್ದನ್ನು ತಿಳಿಯಪಡಿಸಬೇಕು. ಚಿಂತೆಯನ್ನು ಯಾರು ಹೊತ್ತು ತರುತ್ತಾರೆ? ಚಿಂತೆಯನ್ನು ಸೈತಾನನು ಹೊತ್ತು ತರ್ತಾನೆ. ಈ ಚಿಂತೆಯಿಂದ ಹೊರ ಬರಬೇಕಾದರೆ, ಹೋರಾಟಗಳಿಂದ ಹೊರ ಬರಬೇಕಾದರೆ ಕರ್ತನ ಕೃಪೆಯೊಂದೇ ಸಾಕು. ಚಿಂತೆ ಮಾಡುವುದನ್ನು ಬಿಟ್ಟು ಈ ಮೇಲೆ ಹೇಳಿರುವ ಕಾರ್ಯಗಳನ್ನು ಮಾಡಿರಿ. ಚಿಂತೆ ಮಾಡುವುದನ್ನು ಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿರಿ, ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. ಈ ವಾಕ್ಯವನ್ನು ಪದೇ ಪದೇ ಓದುತ್ತಾ ಪ್ರಾರ್ಥನೆ ಮಾಡಿರಿ, ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿರಿ. ಖಂಡಿತವಾಗಿಯೂ ನಿಮ್ಮಲ್ಲಿರುವ ಚಿಂತೆ, ದುಃಖ ಎಲ್ಲವನ್ನ ದೇವರು ನೀಗಿಸ್ತಾರೆ. ನಿಮಗೆ ಬೇಕಾದದ್ದೆಲ್ಲವನ್ನ ಒದಗಿಸಿಕೊಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸಿ ಆಶೀರ್ವದಿಸಿ ಕಾಪಾಡಿ ನಡೆಸುತ್ತಾ ಇದ್ದೀರಿ ತಂದೆ, ಅದಕ್ಕಾಗಿ ಸ್ತೋತ್ರಪ್ಪ. ಇಂದು ನೀವು ಕಲಿಸಿಕೊಟ್ಟಿರುವ ಈ ವಾಕ್ಯಕ್ಕೋಸ್ಕರ ವಂದಿಸ್ತೇನೆ ಸ್ವಾಮಿ. ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ
ಪ್ರಾರ್ಥನೆ ಮಾಡಿರಿ, ವಿಜ್ಞಾಪನೆ ಮಾಡಿರಿ ಅನ್ನೋ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವ. ಅದಕ್ಕಾಗಿ ಸ್ತೋತ್ರ ತಂದೆಯೇ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ. ಇವರು ಚಿಂತೆಯಿಂದ ಕೊರಗಿ ಹೋಗ್ತಾ ಇದ್ದಾರೆ ಕರ್ತನೆ, ಇವರೆಲ್ಲರನ್ನ ಆಶೀರ್ವದಿಸಿ. ಇಂದಿನಿಂದ ದೇವ ನಾವೆಲ್ಲರೂ ನಮ್ಮ ಚಿಂತೆಗಳನ್ನು ಬಿಟ್ಟವರಾಗಿ ನಿನ್ನ ಮುಂದೆ ಸ್ತೋತ್ರ ಸಲ್ಲಿಸುವವರಾಗಿ, ನಿನ್ನ ಮುಂದೆ ವಿಜ್ಞಾಪನೆ ಮಾಡುವವರಾಗಿ ನಮ್ಮೆಲ್ಲರನ್ನ ಮಾರ್ಪಡಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.